ಪ್ರಾಪರ್ಟಿಗೆ ಸ್ವಾಗತ. ನಾನು ಸ್ವಾತಿ ಕೃಷ್ಣ. ನೀವು ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದ ಬೇರೆ ಯಾವುದಾದ್ರೂ ನಗರದಲ್ಲಿ ಫ್ಲಾಟ್ ಖರೀದಿ ಮಾಡುವ ಯೋಚನೆಯಲ್ಲಿದ್ದೀರಾ? ಇತ್ತೀಚೆಗೆ ಒಂದು ಮಾತು ತುಂಬಾ ಜೋರಾಗಿ ಹರಿದಾಡ್ತಾ ಇದೆ. 30-40 ಅಥವಾ 60-40 ಸೈಟ್ನಲ್ಲಿ ಕಟ್ಟಿರುವ ಕಟ್ಟಡಗಳಿಗೆ ಓಸಿ ಮತ್ತು ಸಿಸಿ ಬೇಕಾಗಿಲ್ಲ ಅನ್ನೋದು. ಇದನ್ನ ಕೇಳಿದ ಹಲವರು, ಹಾಗಿದ್ರೆ ಓಸಿ ಇಲ್ಲದ ಫ್ಲಾಟ್ ಕೂಡ ಸೇಫ್ ಅಲ್ವಾ? ಬಿಲ್ಡರ್ ಹೇಳ್ತಿದ್ದಾನೆ ಓಸಿ ಇಲ್ದಿದ್ರೂ ಸಮಸ್ಯೆ ಇಲ್ಲ ಅಂತ, ಬ್ಯಾಂಕ್ ಲೋನ್ ಕೂಡ ಸಿಕ್ಕಿದೆ ಅಂದ್ರೆ ಎಲ್ಲವೂ ಓಕೆ ಅಲ್ವಾ ಎಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ದೊಡ್ಡ ಸತ್ಯ ಅಡಗಿದೆ. 30-40 ಸೈಟ್ನಲ್ಲಿ ಕಟ್ಟಿರುವ ಮನೆಗೂ 60-40 ಸೈಟ್ನಲ್ಲಿ ನಿರ್ಮಿಸಿರುವ ಅಪಾರ್ಟ್ಮೆಂಟಿಗೂ ಕಾನೂನಿನ ದೃಷ್ಟಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಇದೆ. ಇವತ್ತಿನ ವಿಡಿಯೋದಲ್ಲಿ ಓಸಿ ಅಂದ್ರೇನು, ಸಿಸಿ ಅಂದ್ರೇನು, ಯಾವಾಗ ಬೇಕು ಯಾವಾಗ ಬೇಕಾಗಿಲ್ಲ, 60-40 ಅಪಾರ್ಟ್ಮೆಂಟ್ನಲ್ಲಿ ಫ್ಲಾಟ್ ಖರೀದಿಸುವಾಗ ಓಸಿ ಇಲ್ದಿದ್ರೆ ಏನು ರಿಸ್ಕ್, ಬಿಲ್ಡರ್ಸ್ ಹೇಳುವ ಅರ್ಧ ಸತ್ಯಗಳೇನು, ಎಲ್ಲವನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಮೊದಲಿಗೆ ಓಸಿ ಮತ್ತು ಸಿಸಿ ಅಂದ್ರೇನು ತಿಳಿಯೋಣ ಬನ್ನಿ. ಮೊದಲು ಓಸಿ ಮತ್ತು ಸಿಸಿ ಬಗ್ಗೆ ತಿಳಿದುಕೊಳ್ಳೋದಾದ್ರೆ, ಕಂಪ್ಲೀಷನ್ ಸರ್ಟಿಫಿಕೇಟ್ ಒಂದು ಕಟ್ಟಡದ ಕಾಮಗಾರಿ ಅಪ್ರೂವಲ್ ಪ್ಲಾನ್ ಪ್ರಕಾರ ಪೂರ್ಣಗೊಂಡಿದೆ ಎಂದು ಸ್ಥಳೀಯ ಪ್ರಾಧಿಕಾರ ನೀಡುವ ಪ್ರಮಾಣ ಪತ್ರ ಆಗಿರುತ್ತೆ. ಅಂದ್ರೆ ಬಿಲ್ಡರ್ ಕಟ್ಟಡವನ್ನ ಪೂರ್ಣಗೊಳಿಸಿದ್ದಾನೆ, ಪ್ಲಾನ್ ಪ್ರಕಾರವೇ ನಿರ್ಮಾಣ ಮಾಡಿದ್ದಾನೆ ಎಂಬುದನ್ನ ದೃಢೀಕರಿಸುವ ದಾಖಲೆ ಆಗಿರುತ್ತೆ. ಓಸಿ ಅಂದ್ರೆ ಆಕ್ಯುಪೆನ್ಸಿ ಸರ್ಟಿಫಿಕೇಟ್. ಇದು ಇನ್ನು ಪ್ರಮುಖ ದಾಖಲೆ. ಕಟ್ಟಡ ವಾಸಿಸಲು ಯೋಗ್ಯವಾಗಿದೆ, ನಿಯಮಗಳ ಪ್ರಕಾರ ನಿರ್ಮಾಣವಾಗಿದೆ, ಸುರಕ್ಷತಾ ಮಾನದಂಡಗಳನ್ನು ಪೂರೈಸಿದೆ ಎಂಬುದನ್ನು ದೃಢೀಕರಿಸುತ್ತೆ. ಇದಕ್ಕೆ ಸರಳ ಉದಾಹರಣೆ ಹೇಳೋದಾದ್ರೆ, ನೀವು ಒಂದು ಕಾರನ್ನ ಖರೀದಿಸಿದ್ದೀರಿ ಅಂತ ಊಹಿಸಿ. ಕಾರು ತಯಾರಾಗಿದೆ ಅನ್ನೋದು ಸಿಸಿ, ಆ ಕಾರು ರಸ್ತೆ ಮೇಲೆ ಓಡಿಸಲು ಫಿಟ್ ಆಗಿದೆ ಅನ್ನೋದು ಓಸಿ. ಇವೆರಡರ ನಡುವೆ ಇದೇ ರೀತಿಯ ವ್ಯತ್ಯಾಸ ಇದೆ. ಈಗ 30-40 ಮತ್ತು 60-40 ಬಗ್ಗೆ ಗೊಂದಲ ಹೇಗೆ ಶುರುವಾಯಿತು ತಿಳಿಯೋಣ. ಇತ್ತೀಚೆಗೆ ಕೆಲವರು ಹೇಳುತ್ತಿರುವುದೇನೆಂದ್ರೆ, ಸಣ್ಣ ರೆಸಿಡೆನ್ಷಿಯಲ್ ಸೈಟ್ಗಳಲ್ಲಿನ ಕಟ್ಟಡಕ್ಕೆ ಓಸಿ ಕಡ್ಡಾಯವಲ್ಲ. ಇದನ್ನ ಕೇಳಿ ಹಲವರು ಹಾಗಿದ್ರೆ 60-40 ಸೈಟ್ನಲ್ಲಿ ಕಟ್ಟಿದ ಅಪಾರ್ಟ್ಮೆಂಟ್ಗಳಿಗೂ ಓಸಿ ಬೇಡ ಎಂಬ ತೀರ್ಮಾನಕ್ಕೆ ಬಂದಿದ್ದಾರೆ. ಇಲ್ಲೇ ದೊಡ್ಡ ತಪ್ಪು ನಡೀತಾ ಇದೆ. ಒಬ್ಬ ವ್ಯಕ್ತಿ ತನ್ನ 30-40 ಸೈಟ್ನಲ್ಲಿ ಮನೆ ಕಟ್ತಾನೆ, ಇನ್ನೊಬ್ಬ ಬಿಲ್ಡರ್ ಅದೇ 30-40 ಅಥವಾ 60-40 ಸೈಟ್ನಲ್ಲಿ 4ನೇ ಮಹಡಿಯ ಅಪಾರ್ಟ್ಮೆಂಟ್ ಕಟ್ತಾನೆ. ಈ ಎರಡು ಒಂದೇ ಅಲ್ಲ. ಯಾಕಂದ್ರೆ ಮೊದಲನೇದು ಸಿಂಗಲ್ ಮನೆ, ಎರಡನೇದು ಬಹುಮನೆಗಳ ಕಟ್ಟಡ. ಕಾನೂನು ದೃಷ್ಟಿಯಲ್ಲಿ ಎರಡಕ್ಕೂ ಬೇರೆ ಬೇರೆ ಮಾನದಂಡಗಳಿದೆ. ಅಪಾರ್ಟ್ಮೆಂಟ್ಗಳಲ್ಲಿ ಓಸಿ ಯಾಕೆ ಮುಖ್ಯ ಅಂದ್ರೆ, ಅಪಾರ್ಟ್ಮೆಂಟ್ಗಳಲ್ಲಿ ಕೇವಲ ಒಂದು ಕುಟುಂಬ ವಾಸಿಸೋದಿಲ್ಲ, ಹಲವಾರು ಕುಟುಂಬಗಳು ಇರ್ತದೆ. ಹಾಗಾಗಿ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳು ಹಲವು ಅಂಶಗಳನ್ನ ಪರಿಶೀಲಿಸುತ್ತದೆ. ಸೆಟ್ ಬ್ಯಾಕ್, ಕಟ್ಟಡ ರಸ್ತೆ ಮತ್ತು ಪಕ್ಕದ ಜಾಗದಿಂದ ಎಷ್ಟು ದೂರದಲ್ಲಿದೆ. ಇನ್ನು ಪಾರ್ಕಿಂಗ್ ಬಗ್ಗೆ ನೋಡೋದಾದ್ರೆ, ಅಗತ್ಯ ಪಾರ್ಕಿಂಗ್ಗೆ ಸ್ಥಳ ಬಿಟ್ಟಿದ್ದಾರೆಯೇ, ಲೈಫ್ ಸೇಫ್ಟಿ, ಲಿಫ್ಟ್ ಸುರಕ್ಷಿತವಾಗಿದೆಯಾ, ಫೈರ್ ಸೇಫ್ಟಿ ನೋಡೋದಾದ್ರೆ ಅಗ್ನಿ ಅವಘಡವಾದ್ರೆ ರಕ್ಷಣಾ ವ್ಯವಸ್ಥೆ ಇದೆಯಾ, ಕಾಮನ್ ಏರಿಯಾ ಬಗ್ಗೆ ಹೇಳೋದಾದ್ರೆ ಅಪಾರ್ಟ್ಮೆಂಟ್ನ ಜನ ಸಾಮಾನ್ಯವಾಗಿ ಬಳಸುವ ಸ್ಥಳ ಪ್ಲಾನ್ ಪ್ರಕಾರ ಇದೆಯಾ, FAR ವಯೋಲೇಷನ್ ಎಷ್ಟಿದೆ, ಅನುಮತಿಗಿಂತ ಹೆಚ್ಚು ನಿರ್ಮಾಣ ಆಗಿದೆಯಾ, ಇವೆಲ್ಲ ಪರಿಶೀಲಿಸಿದ ನಂತರವೇ ಓಸಿ ಸಿಗ್ತದೆ. ಈಗ ಬಿಲ್ಡರ್ಗಳು ಹೇಳುವ ಮಾತುಗಳು ಏನೆಲ್ಲ ಅದನ್ನ ಗಮನಿಸೋಣ. ಬಿಲ್ಡರ್ ಸಾಮಾನ್ಯವಾಗಿ ಏನ್ ಹೇಳ್ತಾರೆ ಅಂದ್ರೆ, ಸರ್ ಓಸಿ ಬೇಕಾಗಲ್ಲ, ಓಸಿ ಪಡೆಯಲು ಅರ್ಜಿ ಹಾಕಿದ್ದೇವೆ, ಎಲ್ಲಾ ಫ್ಲಾಟ್ಸ್ ಮಾರಾಟ ಆಗಿದೆ, ಓಸಿ ಸಮಸ್ಯೆ ಆಗೋದಿಲ್ಲ, ಬ್ಯಾಂಕ್ ಲೋನ್ ಸಿಕ್ಕಿದೆ ಅಲ್ವಾ. ಅಂದಹಾಗೆ ಎಲ್ಲಾ ಫ್ಲಾಟ್ಸ್ ಮಾರಾಟವಾದರೂ ಓಸಿ ಕಡ್ಡಾಯವಾಗಿ ಬೇಕು. ಬ್ಯಾಂಕ್ ಲೋನ್ ಸಿಕ್ಕಿದೆ ಅಂದ ಮಾತ್ರಕ್ಕೆ ಎಲ್ಲಾ ದಾಖಲೆಗಳು ಪರ್ಫೆಕ್ಟ್ ಎಂದು ಅರ್ಥವಲ್ಲ. ಇದನ್ನ ಖರೀದಿದಾರರು ಅರ್ಥ ಮಾಡಿಕೊಳ್ಬೇಕು. ಓಸಿ ಇಲ್ದಿದ್ರೆ ಸಮಸ್ಯೆ ಏನು ಅಂತ ನೋಡೋದಾದ್ರೆ, ಒಂದು, ರೀಸೇಲ್ ಸಮಸ್ಯೆ ಆಗಬಹುದು. ನಾಳೆ ನೀವು ಫ್ಲಾಟ್ ಮಾರಲು ಹೋದಾಗ ಖರೀದಿದಾರರು ಓಸಿಯನ್ನ ಕೇಳಬಹುದು. 2, ಲೋನ್ ಆಗದ ಸಮಸ್ಯೆ, ಭವಿಷ್ಯದಲ್ಲಿ ಕೆಲವು ಬ್ಯಾಂಕ್ನ ಹೆಚ್ಚಿನ ದಾಖಲೆಗಳನ್ನ ಕೇಳಬಹುದು. 3, ಕಾನೂನು ಸಮಸ್ಯೆಗಳು, ಮಾನ್ಯತೆ ಪಡೆದ ಪ್ಲಾನ್ ಮತ್ತು ಕಟ್ಟಿರುವ ಕಟ್ಟಡದ ನಡುವೆ ವ್ಯತ್ಯಾಸ ಇದ್ರೆ ಸಮಸ್ಯೆ ಎದುರಾಗಬಹುದು. 4, ಅಸೋಸಿಯೇಷನ್ ಸಮಸ್ಯೆ, ಅಪಾರ್ಟ್ಮೆಂಟ್ ಮಾಲೀಕರ ಸಂಘಗಳು ಹಲವು ವರ್ಷ ಓಸಿ ಸಲುವಾಗಿ ಹೋರಾಡಿದ ಉದಾಹರಣೆಗಳು ಇದೆ. 5, ಪ್ರಾಪರ್ಟಿ ವ್ಯಾಲ್ಯೂ ಓಸಿ ಇರುವ ಫ್ಲಾಟ್ಗೆ ಸಾಮಾನ್ಯವಾಗಿ ಹೆಚ್ಚು ಬೇಡಿಕೆ ಇರುತ್ತೆ. ಈಗ ಫ್ಲಾಟ್ ಖರೀದಿಸುವ ಮೊದಲು ಮಾಡಬೇಕಾದ ಪರಿಶೀಲನೆಗಳೇನು ಅನ್ನೋದನ್ನ ತಿಳಿಯೋದಾದ್ರೆ, ಯಾವುದೇ ಫ್ಲಾಟ್ ಖರೀದಿಸುವ ಮೊದಲು ಸ್ಯಾಂಕ್ಷನ್ ಪ್ಲಾನ್ ನೋಡಿ, ಕಮೆನ್ಸ್ಮೆಂಟ್ ಅಪ್ರೂವಲ್ ನೋಡಿ, ಓಸಿ ಲಭ್ಯವಿದೆಯೇ ಪರಿಶೀಲಿಸಿ, ಸಿಸಿ ಲಭ್ಯವಿದೆಯೇ ನೋಡಿ, ರೇರಾ ದಾಖಲೆ ಪರೀಕ್ಷಿಸಿ, ಖಾತಾ ಸ್ಥಿತಿ ಪರಿಶೀಲಿಸಿ, ಇಸಿ ಚೆಕ್ ನೋಡಿ, ಬಿಲ್ಡರ್ ವಿರುದ್ಧ ದೂರುಗಳಿದೆ ಎಂಬುದನ್ನು ತಿಳಿಯಿರಿ. ಒಟ್ಟಾರೆ ಇವತ್ತಿನ ವಿಡಿಯೋದಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳಿ. 30-40 ಅಥವಾ 60-40 ಎಂಬುದು ಸೈಟ್ನ ಗಾತ್ರ, ಆದರೆ ಓಸಿ ಮತ್ತು ಸಿಸಿ ಎಂಬುದು ಕಟ್ಟಡದ ಕಾನೂನು ಅನುಸರಣೆಯ ವಿಷಯ. ಹಾಗಾಗಿ 60-40 ಸೈಟ್ ಅಷ್ಟೇ ಸರ್, ಓಸಿ ಬೇಡ ಎಂದು ಒಂದು ಸಾಲಿನ ಮಾತು ಕೇಳಿ ಫ್ಲಾಟ್ ಅನ್ನ ಖರೀದಿ ಮಾಡಬೇಡಿ. ಪ್ರತಿಯೊಂದು ಪ್ರಾಜೆಕ್ಟ್ನ ದಾಖಲೆಗಳನ್ನ ಪ್ರತ್ಯೇಕವಾಗಿ ಪರಿಶೀಲಿಸಿ. ಲಕ್ಷಾಂತರ ರೂಪಾಯಿ ಹೂಡಿಕೆ ಮಾಡುವ ಮೊದಲು ಎಲ್ಲ ದಾಖಲೆಗಳನ್ನ ಪರಿಶೀಲಿಸುವುದು ನಿಮ್ಮ ಜವಾಬ್ದಾರಿ ಕೂಡ ಹೌದು. ಇದೇ ಮಾದರಿಯ ವಿಡಿಯೋಗಳಿಗಾಗಿ ವಿಶ್ವಾಣಿ ಪ್ರಾಪರ್ಟಿಯನ್ನ ಫಾಲೋ ಮಾಡಿ. ಧನ್ಯವಾದಗಳು.